ಫ್ರೆಂಡ್ಸ್, ನಾನಿವತ್ತು ಮಕರ ಸಂಕ್ರಾಂತಿ ಯಾವ ದಿನ ಬಂದಿದೆ ಅದನ್ನ ಶಾಸ್ತ್ರಾನುಸಾರಿಯಾಗಿ ಯಾವ ಥರ ಆಚರಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಕರ ಸಂಕ್ರಾಂತಿ 2026 ಶಾಸ್ತ್ರಾನುಸಾರ ಸರಿಯಾದ ದಿನ ಸರಿಯಾದ ದಿನ ಜನವರಿ 15, 2026 ಗುರುವಾರ. ಈ ದಿನವೇ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಸಂಕ್ರಾಂತಿ ಹಬ್ಬ 15 ಜನವರಿ 2026 ಸಂಕ್ರಾಂತಿಯ ಸಮಯ ಅಂದಾಜಿಸಲಾಗಿದೆ. ಸೂರ್ಯ ಮಕರ ಪ್ರವೇಶ ಸಮಯ ಜನವರಿ 15 ಬೆಳಗ್ಗೆ ಸುಮಾರು 7:30 ರಿಂದ 8:30 ನಡುವೆ. ಭಾರತೀಯ ಕಾಲಮಾನದ ಪ್ರಕಾರ ಈ ರೀತಿಯಾಗಿ ಬಂದಿದೆ. ಪೂಜೆ, ಸ್ನಾನ, ದಾನ ಎಲ್ಲವೂ 15ನೇ ದಿನವೇ ಶ್ರೇಷ್ಠವಾದದ್ದು. 14ರಂದು ಮಾಡುವುದನ್ನು ಶಾಸ್ತ್ರ ಒಪ್ಪುವುದಿಲ್ಲ. ಆದರೆ ಸಂಪ್ರದಾಯದಿಂದ ಕೆಲವರು ಮಾಡುತ್ತಾರೆ. 3 ದಿನಗಳ ಮಹತ್ವ. ಭೋಗಿ ಅಂತ ಅಂದ್ರೆ ಭೋಗಿಯನ್ನು ಜನರು ಜನವರಿ 14, 2026 ಬುಧವಾರದಂದು ಹಳೆಯ ವಸ್ತುಗಳನ್ನು ತ್ಯಜಿಸುವ ದಿನ. ಮನೆಯಲ್ಲಿ ಸ್ವಚ್ಛತೆ, ಅಗ್ನಿ ಪೂಜೆ, ಹೊಸ ಜೀವನಕ್ಕೆ ತಯಾರಿ ಸಂಕೇತ. ಮಕರ ಸಂಕ್ರಾಂತಿ ಜನವರಿ 15, 2026 ಮುಖ್ಯ ಹಬ್ಬದ ದಿನ ಅಂತಾನೆ ಹೇಳ್ಬೋದು. ಎಳ್ಳು, ಬೆಲ್ಲ, ಅಕ್ಕಿ, ಕಬ್ಬು, ಹಾಲು, ವಸ್ತ್ರ ದಾನವಾಗಿ ಕೊಡುವುದು ಶ್ರೇಷ್ಠ. ಸೂರ್ಯನಿಗೆ ಅರ್ಘ್ಯ ಸ್ನಾನ, ಪೂಜೆ, ಹೊಸ ಬೆಳಗ್ಗೆ ಕೃತಜ್ಞತೆ ಸಲ್ಲಿಸುವ ದಿನ. ಕಣ್ಮುಚ್ಚಿ ಮಟ್ಟ. ಸಂಕ್ರಾಂತಿ ಜನವರಿ 16, 2026 ಶುಕ್ರವಾರ. ಎತ್ತು, ಹಸುಗಳಿಗೆ ವಿಶೇಷ ಪೂಜೆ. ಕೃಷಿಗೆ ಸಂಬಂಧಿಸಿದ ಹಬ್ಬ. ಸಂಕ್ರಾಂತಿ ದಿನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಎದ್ದು ಎಳ್ಳು ಎಣ್ಣೆ ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಣೆ ಮಾಡಿ ಪೂಜೆ. ಸೂರ್ಯ ದೇವ, ಲಕ್ಷ್ಮೀ ದೇವಿ, ಗೃಹ ದೇವತೆ ಪೂಜೆ. ಮತ್ತೆ ಕಬ್ಬು, ಎಳ್ಳು, ಬೆಲ್ಲವನ್ನ ಅರ್ಪಣೆ ಮಾಡಬೇಕಾಗತ್ತೆ. ದಾನ ಕೊಡೋದಾದ್ರೆ ಅತ್ಯಂತ ಪುಣ್ಯಕರ ದಾನಗಳು ಎಳ್ಳು, ಬೆಲ್ಲ, ಅಕ್ಕಿ, ಹಾಲು, ಹಣ್ಣು, ವಸ್ತು, ಪಾತ್ರೆ, ಹಣ. ಸಾಧ್ಯವಾದಷ್ಟು ಹಣವನ್ನಾದ್ರೂ ಸಹ ನಾವು ಕೊಡ್ಬೋದು. ಈ ದಿನ ಮಾಡಿದ ದಾನ 10 ಪಟ್ಟು ಫಲ ಕೊಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಸಂಕ್ರಾಂತಿಯ ವಿಶೇಷ ಆಹಾರ ಎಳ್ಳು ಬೆಲ್ಲ ಮಿಶ್ರಣ. ಸಿಹಿ ಪೊಂಗಲ್, ಸಕ್ಕರೆ ಅಚ್ಚು, ಕಬ್ಬು, ಶೇಂಗಾ, ಹುರುಳಿಕಡಲೆ ಇವೆಲ್ಲವೂ ಸಹ ಶ್ರೇಷ್ಠ ಆಗಿರುತ್ತೆ ಸಂಕ್ರಾಂತಿಯ ದಿನ. ಜ್ಯೋತಿಷ್ಯದ ಬಗ್ಗೆ ಮಹತ್ವ ಕೊಡೋದಾದ್ರೆ ಮಕರ ಸಂಕ್ರಾಂತಿ ದಿನದಿಂದ ಉತ್ತರಾಯಣ ಪ್ರಾರಂಭವಾಗುತ್ತದೆ. ದೇವತೆಗಳಿಗೆ ಈ ದಿನ ಆರಂಭವಾಗುತ್ತದೆ. ಶುಭ ಕಾರ್ಯಗಳಿಗೆ ಒಳ್ಳೆಯ ಕಾಲ ಶುರುವಾಗುತ್ತದೆ. ವಿವಾಹ, ಗೃಹ ಪ್ರವೇಶ, ಹೊಸ ವ್ಯವಹಾರ, ಹೊಸ ಮನೆ, ಹೊಸ ಕೆಲಸ ಆರಂಭಿಸಲು ಉತ್ತಮ ಸಮಯ. ಮುಖ್ಯ ಸೂಚನೆ: ಬಹಳ ಜನ ತಪ್ಪು ಮಾಡುವುದು ಸಂಕ್ರಾಂತಿ ಯಾವಾಗಲೂ 14ನೇ ತಾರೀಕು ದಿನ ಅನ್ನೋದು ತಪ್ಪು. ಶಾಸ್ತ್ರಗಳ ಪ್ರಕಾರ ಸೂರ್ಯ ಯಾವ ದಿನ ಮಕರಕ್ಕೆ ಹೋಗುತ್ತಾನೋ ಆ ದಿನವೇ ಸಂಕ್ರಾಂತಿ. 2026ರಲ್ಲಿ ಅದು 15 ಜನವರಿಯಲ್ಲಿ ಬಂದಿದೆ. ತಮಿಳುನಾಡಿನಲ್ಲಿ ಈ ಹಬ್ಬವನ್ನ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ತರ ಆಚರಿಸ್ತಾರೆ. ತಮಿಳುನಾಡಿನಲ್ಲಿ ಅಕ್ಕಿ ಬೆಂದು ಪಾತ್ರೆಯಿಂದ ಉಕ್ಕಿದರೆ ಖುಷಿ ಕೊಡುವ ಉಗ್ಗಿ ಬರಲಿ, ಖುಷಿ ಕೊಟ್ಟು ಉಕ್ಕಲಿ ಅನ್ನೋ ತರ ಅರ್ಥ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹಳೆ ವಸ್ತುಗಳನ್ನು ಸುಟ್ಟು ಹೊಸ ಜೀವನ ಶುರು ಮಾಡೋದು ಎಂದು ಅರ್ಥ. ಮಹಾರಾಷ್ಟ್ರದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ ಎನ್ನುವುದ್ರ ಬಗ್ಗೆ ಅರ್ಥ. ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಗಾಳಿಪಟಗಳು ಆಕಾಶದಲ್ಲಿ ರಾರಾಜಿಸುವ ಸಂಕ್ರಾಂತಿಯನ್ನೇ ಸಡಗರ. ಪಂಜಾಬ್ನಲ್ಲಿ ಬೆಂಕಿ ಹಚ್ಚಿಕೊಂಡು ಅದರ ಸುತ್ತ ಡ್ಯಾನ್ಸ್ ಮಾಡುತ್ತಾರೆ. ಹೆಸರು ಬೇರೆ ಬೇರೆ ಆದರೆ ಆಚರಣೆಗಳು ಒಂದೇ, ಸಂಸ್ಕೃತಿಗಳು ಒಂದೇ. ಆದರೆ ಅದರಲ್ಲಿ ಆ ದಿನ ಮಾಡ್ತಕ್ಕಂಥ ಹಬ್ಬನೇ ಎಲ್ಲರೂ ಸಹ ಒಂದೇ ರೀತಿಯಾಗಿ ಒಂದೇ ದಿನ ಮಾಡ್ತಾರೆ. ಆದರೆ ಹೆಸರು ಮತ್ತೆ ಸಂಸ್ಕೃತಿಗಳು ಮಾತ್ರ ಬೇರೆ ಆಗಿರುತ್ತದೆ. ಭೋಗಿ ಅಂದರೆ 9 ವರ್ಷದ ಮಕ್ಕಳಿಗೆ ಪೂರ್ವ ದಿಕ್ಕಿನಲ್ಲಿ ಕೂರಿಸಿ ಅವರಿಗೆ 9 ಎಳ್ಳು, 9 ಅಕ್ಕಿ, 9 ಉದ್ದಿನ ಬೇಳೆ, 9 ಹೆಸರು ಬೇಳೆ ಮತ್ತೆ ಒಂದು ₹5 ನಾಣ್ಯ ಮತ್ತೆ ಬಿಳಿ ಸಾಸಿವೆ ಇವನ್ನೆಲ್ಲ ಒಂದು ಚೊಂಬಿನಲ್ಲಿ ತುಂಬಿಟ್ಟು ಅವರ ತಲೆ ಮೇಲಿಂದ ಹಾಕೋದು. ಈ ತರ ಹಾಕೋದ್ರಿಂದ ಮಕ್ಕಳಲ್ಲಿರ್ತಕ್ಕಂಥ ದೃಷ್ಟಿ ದೋಷ ಆಗಿರ್ಬೋದು, ಯಾವುದೇ ರೀತಿಯ ಅವರ ಕೆಟ್ಟ ಚಟಗಳಾಗಿರ್ಬೋದು, ಅವರ ನಕಾರಾತ್ಮಕತೆ ಎಲ್ಲ ದೂರವಾಗಿ ಸಕಾರಾತ್ಮಕತೆಗೆ ಅವರು ತಿರುಗ್ತಾರೆ. ಹಳೇದನ್ನೆಲ್ಲ ಬಿಟ್ಟು ಹೊಸ ಜೀವನವನ್ನ
ಸ್ಟಾರ್ಟ್ ಮಾಡುವಂಥದಕ್ಕೆ ಈ ಭೋಗಿ ಅಂತ ಹೇಳ್ತಾರೆ. ಅದು ಈ ಸತಿ ಬುಧವಾರ ಮಾಡ್ಬೋದು ಜನವರಿ. ಸಂಕ್ರಾಂತಿ ಹಿಂದಿನ ದಿನ ಮಾಡಬೇಕಾಗುತ್ತೆ ಬುಧವಾರ ಜನವರಿ 14ನೇ ತಾರೀಕಿನಿಂದ ಆ ಭೋಗಿ ಇದನ್ನ ಮಾಡಬೇಕು. ಮಗುವಿನ ಮೇಲಿನಿಂದ ಕೆಳಗಿನ ತನಕ ದೃಷ್ಟಿಯನ್ನು ತೆಗೆದು ಅದನ್ನ ಮನೆಯ ಹೊರಗಡೆ ಚೆಲ್ಬೋದು. ಇಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಸಹ ಹಾಕ್ಬೋದು. ನನ್ನ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.